ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಮ್ಯಾಂಗೋ ಬಟರ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಇದನ್ನು ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಯಾವುದೇ ಖರ್ಚಿರಲ್ಲ. ಜಸ್ಟ್ ನಾನಿಲ್ಲಿ 3 ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ ಏನಂತಂದರೆ, ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ. ಸೊ ಮ್ಯಾಂಗೋ ತಿಂದ್ಬಿಟ್ಟು ಅದ್ರದ್ದು ಓಟೆನ ನಾವು ಬಿಸಾಕ್ತೀವಿ. ಅದ್ರ ಬದಲು ನೀವು ಅದ್ರ ಒಳಗೆ ಒಂದು ಸೀಡ್ಸ್ ಇರುತ್ತೆ. ಸೊ ಅದನ್ನು ಓಪನ್ ಮಾಡಿ ತಗೊಳ್ಳಿ. ಸೊ ಅದನ್ನು ಯೂಸ್ ಮಾಡೇ ಮಾಡ್ತಿರೋದು. ಏಕೆ ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಅದರಲ್ಲಿ ರಿಚ್ ಇನ್ ಪೊಟ್ಯಾಷಿಯಮ್ ಇರುತ್ತೆ. ಅದು ನಿಮಗೆ ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಒಳ್ಳೆ ಪೌಷ್ಟಿಕಾಂಶ ಇರೋದ್ರಿಂದ ಸ್ಕಿನ್ಗೂ ಬೆನಿಫಿಟ್ ಇದೆ, ಹೇರ್ಗೂ ಬೆನಿಫಿಟ್ ಇದೆ. ಸೊ ಹಾಗಾಗಿ ಇವತ್ತು ನಾನು ಅದನ್ನು ತಗೊಂಡು ಮಾಡ್ತಾಯಿದ್ದೀವಿ. ಈಗ ತೆಗೆದಿದ್ದೀನಿ. ನಾನಿಲ್ಲಿ ಜಸ್ಟು ಒಂದು ಮ್ಯಾಂಗೋದು ಓಟೆನ ತೆಗೆದು ಮಾಡ್ತಾಯಿದ್ದೀನಿ. ಇದನ್ನು ನಾನಿವಾಗ ಇದು ಮಾಡ್ಕೋತೀನಿ, ಚಾಪ್ ಮಾಡ್ಕೋತೀನಿ ಚಿಕ್ಕದಾಗಿ. ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಇದನ್ನು ಈ ಥರ ಕಟ್ ಮಾಡಿಬಿಟ್ಟು ಸನ್ ಡ್ರೈ ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಅವಾಗ ಕೂಡ ಮಾಡ್ಕೊಳ್ಬೋದು. ನಾನಿವಾಗ ಇದು ಫ್ರೆಶ್ ಆಗಿ ಮಾಡ್ತಾಯಿದ್ದೀನಿ, ರೆಡಿಯಾಗಿದೆ. ಸೊ ಇದಕ್ಕೆ ನಾನಿಲ್ಲಿ 1 ಕಪ್ಪು ಕೊಕೊನೆಟ್ ಆಯಿಲ್ ತೊಗೊಂಡಿದ್ದೀನಿ. ಪ್ಯೂರು ಮರದ ಗಾಣದಿಂದ ಮಾಡಿರೋ ಕೊಕೊನೆಟ್ ಆಯಿಲ್. ಆ ಕೊಕೊನೆಟ್ ಆಯಿಲ್ಗೆ ನಾನೇನು ತೊಗೊಂಡು ಇಟ್ಕೊಂಡಿದ್ದೆ ಮ್ಯಾಂಗೋ ಸೀಡ್ಸ್ದು, ಸೊ ಗ್ರೈಂಡ್ ಮಾಡ್ಕೊಂಡಿರೋದು ಅದು ಹಾಕ್ತಾಯಿದ್ದೀನಿ. ಮತ್ತು ಶಿಯಾ ಬಟರ್ ಅಂತ ಸಿಗುತ್ತೆ ನಿಮಗೆ. ಸೊ ಈ 3 ಕಾಂಬಿನೇಷನ್ನಲ್ಲಿ ನಾನು ಮಾಡ್ತಾಯಿದ್ದೀನಿ. ಇದನ್ನು ತುಂಬ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ತಾಯಿದ್ದೀನಿ, ಅಥವಾ ನೀವು ಡಬಲ್ ಬಾಯ್ಲರಲ್ಲಿ ಕೂಡ ಇದನ್ನು ಬಾಯ್ಲ್ ಮಾಡ್ಕೋಬೋದು. ಸೊ ನಾವಿಲ್ಲಿ ಅದನ್ನು ಫ್ರೆಶ್ ಆಗಿರೋದು ತಗೊಳ್ಳೋದ್ರಿಂದ ಬಬಲ್ಸು ಜಾಸ್ತಿ ಬರ್ತಾಯಿದೆ. ಯಾಕೆಂದರೆ ನೀರಿನ ಅಂಶ ಇರುತ್ತಲ್ಲ, ಎಣ್ಣೆಯಲ್ಲಿ ಹಾಕಿದಾಗ ಬಬಲ್ಸ್ ಜಾಸ್ತಿ ಬರುತ್ತೆ. ಅದನ್ನು ನೀವೇನಾದರೂ ಸನ್ ಡ್ರೈ ಮಾಡಿ ಯೂಸ್ ಮಾಡಿದಾಗ ಅಷ್ಟೊಂದು ಬಬಲ್ಸ್ ಬರಲ್ಲ. ಸೊ ಮತ್ತು ನೀವು ಈ ಬಟರ್ನ ಬಾಡಿಗೆ ಯೂಸ್ ಮಾಡ್ಬೋದು. ಹ್ಯಾಂಡು, ಕಾಲು ಒಡೆದೋಗಿದ್ರೆ ಹಲ್ಲಿಗೆ ಮತ್ತು ಕೈಗಳು, ಸೊ ಲೆಗ್ಸು ಹೀಗೆಲ್ಲ ಯೂಸ್ ಮಾಡ್ಬೋದು. ಮತ್ತು ನೀವು ಇದನ್ನು ಹೇರ್ಗೂ ಕೂಡ ಯೂಸ್ ಮಾಡ್ಬೋದು. ಸೊ ಹೇರ್ಗೆ ಹಾಕ್ಕೊಂಬಿಟ್ಟು, ಕೂದಲಿಗೆ ಹಾಕ್ಕೊಂಡ್ಬಿಟ್ಟು ಲೈಟ್ ಮಸಾಜ್ ಕೊಟ್ಟು ಸ್ನಾನ ಮಾಡ್ಬೋದು. ಸೊ ಇವಾಗ ಇದು ರೆಡಿಯಾಗಿದೆ, ಆಯಿಲ್ ರೆಡಿಯಾಗಿದೆ. ಸೊ ನಾನಿವಾಗ ಇದನ್ನು ಇನ್ನೊಂದು ಕಂಟೈನರ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ತುಂಬ ಬ್ಲಾಕ್ ಆಗೋ ತನಕ ಮಾಡಬಾರ್ದು. ಜಸ್ಟ್ ಬ್ರೌನ್ ಕಲರ್ ಬಂದ ತಕ್ಷಣವೇ ನೀವು ಅದನ್ನು ತೆಗೆದುಬಿಟ್ಟು ಆರಕ್ಕಿಟ್ಬಿಟ್ಟು, ಸೊ ಆಮೇಲೆ ಫಿಲ್ಟರ್ ಮಾಡ್ಕೊಳ್ಳಿ. ಸೊ ಈ ಕಲರಲ್ಲಿ ಇದೆ. ಸೊ ಇದು ಆದಮೇಲೆ ಇದಕ್ಕೆ ಬೇಕಾದರೆ ಇದು ಬಿಸಿ ಕಡಿಮೆ ಆದಮೇಲೆ ವಿಟಮಿನ್ ಇ ಆಯಿಲ್ನ ನೀವು ಆಪ್ಷನಲ್ಲು ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಬೋದು. ಸೊ ಒಳ್ಳೆ ಬೆನಿಫಿಟ್ ಕೂಡ ಸಿಗುತ್ತೆ. ಸೊ ಇವಾಗ ಇದು ಆರಿದೆ. ಇದನ್ನು ನಾನು ಇನ್ನೊಂದು ಕಂಟೈನರ್ಗೆ ಶಿಫ್ಟ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸು ಫ್ರೀಸ್ ಮಾಡ್ತೀನಿ, ಅಂದರೆ ಫ್ರಿಜ್ಜಲ್ಲಿ ಇಡ್ತೀನಿ. ಇದು ನೋಡಿ, ಆಯಿಲ್ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಸ್ಮೆಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಆಯಿಲ್ ನಾನು ಯೂಸ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. 20 ಮಿನಿಟ್ಸ್ ಇಟ್ಟರೆ ಸಾಕು. 20 ಮಿನಿಟ್ಸ್ ಆದಮೇಲೆ ಸೊ ಈ ಥರ ಆಗಿರುತ್ತೆ. ಸೊ ಈ ಬಟರ್ನ ತೆಗೆದು ನೀವು ಹ್ಯಾಂಡ್ಸು, ಲೆಗ್ಸು ಅಥವಾ ಕಾಲು ಹೊಡೆದಿದ್ರೆ ಹಲ್ಲಿಗೆ ಹಚ್ಕೊಳ್ಬೋದು. ಮತ್ತು ಈವನ್ನು ಹೇರ್ಗೂ ಕೂಡ ಹಚ್ಕೊಳ್ಬೋದು. ಸೊ ತುಂಬ ಮಾಯ್ಶ್ಚರ್ ಇರುತ್ತೆ ಇದರಲ್ಲಿ. ಸೊ ಹಂಗಾಗಿ ಪ್ರತಿಯೊಬ್ಬರು ಮಾಡ್ಕೊಂಡು ಯೂಸ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ನಾನು ಆನ್ಸರ್ ಮಾಡ್ತೀನಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.